ಬೀದರ್ ಬಳಿಕ ಈಗ ಮಂಗಳೂರಿನಲ್ಲೂ ಕೂಡ ಬ್ಯಾಂಕ್ ದರೋಡೆಯಾಗಿದೆ. ಇವತ್ತು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆಯಾಗಿದೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇದು. ಕೆಸಿ ರೋಡ್ ಶಾಖೆ ಹಾಡ ಹಗಲೇ ದರೋಡೆಯಾಗಿದೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಹಾಡ ಹಗಲೇ ದರೋಡೆ ನಡೆದೋಗಿದೆ. ಬಂದೂಕು ತೋರಿಸಿ ದರೋಡೆ ನಡೆಸಿದೆ ಈ ರಾಬರಿ ಗ್ಯಾಂಗ್. 5 ದರೋಡೆಕೋರರಿಂದ ಕಾರ್ನಲ್ಲಿ ಬಂದು ಲೂಟಿ. ಮಂಗಳೂರು ಕಡೆಗೆ ಪರಾರಿಯಾಗಿದೆ ಈ ಲೂಟಿ ಗ್ಯಾಂಗ್ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಏನು ಲೂಟಿಕೋರರ ದರೋಡೆಕೋರರ ನಾಡಾಗ್ತಾ ಇದೆಯಾ ಕರ್ನಾಟಕ ಅಂತ. ಒಂದು ಕಡೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಮತ್ತೊಂದು ಕಡೆ ವಿಜಯಪುರದಲ್ಲಾಗಿದೆ. ವಿಜಯಪುರದಲ್ಲಿ ದರೋಡೆ ಗ್ಯಾಂಗ್ ಒಂದು ಆ್ಯಕ್ಟಿವ್ ಆಗಿದೆ. ಬೀದರ್ನಲ್ಲಿ ಈ ರೀತಿ ದುಡ್ಡು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಮಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಇನ್ಸಿಡೆಂಟ್. ಮೇಲಿಂದ ಮೇಲೆ ಕರ್ನಾಟಕದಲ್ಲಿ ಈ ಥರ ದುಡ್ಡನ್ನು ಅದರಲ್ಲೂ ಬ್ಯಾಂಕ್ ರಾಬರಿಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಮನೆಗಳಿಗೆಲ್ಲ ಕನ್ನ ಹಾಕೋದು, ಮನೆ ದರೋಡೆ ಮಾಡೋದು. ಅದಕ್ಕೆ ದರೋಡೆಕೋರರೇ ಜಾಸ್ತಿ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಯಾರಿಗೂ ಯಾವ ಹೆದರಿಕೆನೂ ಇಲ್ವಾ ಅನ್ನೋ ರೀತಿಯಲ್ಲಿ ಹಗಲೊತ್ತಲ್ಲೇ ಬಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಹಗಲೊತ್ತಲ್ಲೇ ಗನ್ ತೆಗೆದು ಶೂಟ್ ಮಾಡ್ತಾರೆ. ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ಆಟ ಆಡ್ತಾರೆ. ಏನಾಯಿತು ಹಾಗಾದರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥ ಪ್ರಶ್ನೆ. ಏನಾಯಿತು ಕಾನೂನು ಸುವ್ಯವಸ್ಥೆ? ಎಲ್ಲಿ ಬ್ಯಾಂಕ್ಗಳಲ್ಲಿ ಸೆಕ್ಯೂರಿಟೀಸ್ ಇರಲ್ವ ಯಾರುವೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಎಷ್ಟು ಗಂಟೆಗೆ ನಡೆದ ಘಟನೆ ಮತ್ತು ಘಟನೆಯ ವಿವರ ಏನು? ಅರವಿಂದ್, ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆಗೆ ನಡೆದಿರುವಂಥ ಘಟನೆ. ಸುಮಾರು 12:45ವರೆಗೂ ಈ ಭಾಗದಲ್ಲಿ ಜನ ಓಡಾಡ್ತಾ ಇದ್ರು. ಇಲ್ಲಿ ನೀವು ಗಮನಿಸ್ಬೋದು, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಏನಿದೆ, ಇದು ಕೆಸಿ ರೋಡ್ನ ಬ್ರಾಂಚ್. ಈ ಬ್ರಾಂಚಿನಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯ ನಡೆದಿರುವಂಥದ್ದು. ಸುಮಾರು 1 ಗಂಟೆಗೆ 5 ಮಂದಿ ಪಿಯೇಟ್ ಕಾರ್ನಲ್ಲಿ ಬಂದಿದ್ದಾರೆ ಡಕಾಯತರು. ಅವರು ಬಂದು ನೇರವಾಗಿ ಈ ಒಂದು ಬ್ರಾಂಚಿನ ಕಚೇರಿ ಒಳಗೆ, ಬ್ಯಾಂಕಿನ ಕಚೇರಿ ಒಳಗೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ 5 ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಬಂದೂಕನ್ನು ತೋರಿಸಿದ್ದಾರೆ. ಬಂದೂಕು ತೋರಿಸಿ ಎಲ್ಲವನ್ನ ದೋಚ್ಕೊಂಡು ಹೋಗಿದ್ದಾರೆ. ಎದುರಿನ ಭಾಗದಲ್ಲಿದ್ದಂಥ ಶಟರನ್ನು ಅರ್ಧಕ್ಕೆ ಕ್ಲೋಸ್ ಮಾಡಿದ, ಅಲ್ಲಿ ನೀವು ಗಮನಿಸ್ಬೋದು ಮೇಲ್ಭಾಗದಲ್ಲಿ ಅದನ್ನು ಕ್ಲೋಸ್ ಮಾಡಿ ಅಲ್ಲಿಂದ ನೇರವಾಗಿ ಎಲ್ಲವನ್ನ, ಅಂದರೆ ಚಿನ್ನಾಭರಣ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಲಕ್ಕಾಗಿ ಅಡವಿಟ್ಟಿದ್ದಂಥದ್ದು ಹೆಚ್ಚಿನ ಇರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಈ ಗ್ರಾಹಕರು ಈಗ ನಡೆದಿರುವಂಥದ್ದು. ಅಂದರೆ ಈ ರೀತಿಯಾದಂಥ ಕೃತ್ಯ ಆಗಿರೋದ್ರಿಂದ ಭಾಳಷ್ಟು ಆತಂಕದಲ್ಲಿದ್ದಾರೆ. ಅವರ ಹಣ ಆಗಿರ್ಬೋದು ಅಥವಾ ಚಿನ್ನಾಭರಣ ಆಗಿರ್ಬೋದು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟಿದ್ದಾರೆ. ಅದೆಲ್ಲವೂ ಈಗ ಈ ರೀತಿಯಾಗಿ ತೊಂದರೆ ಆಗಿದೆ ಅನ್ನುವಂಥದ್ದು. ನಮ್ಮಲ್ಲಿ ಇಲ್ಲಿ ಗ್ರಾಹಕರಿದ್ದಾರೆ, ಅವರನ್ನು ಮಾತಾಡಿಸುವ. ಈ ಒಂದು ಬ್ಯಾಂಕಿನ ಅವ್ಯವಸ್ಥೆ ಅನ್ನುವಂಥದ್ದು ಕೆಲವರು ಆರೋಪ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಭದ್ರತೆ ಇರಲಿಲ್ಲ. ನಮ್ಮ ಹತ್ರ ಕೇಳಿದ ಅಲ್ಲಿ ಸ್ಟಾಫ್ ಹತ್ರ ಬಡಿ ಇನ್ಕ್ವೈರಿ ಮಾಡಿ, ಅದರಲ್ಲಿ ಸ್ಟಾಫ್ ಉಳಿದಾರಲ್ಲ. ನಮ್ಮ ಹತ್ರ ಪಬ್ಲಿಕ್ ನಾವು, ನಮಗೆ ಇದು 2ನೇ ಸರಿ ಇದಾದ್ರು ಈ ಬ್ಯಾಂಕ್ ಇದ್ದು, ಗೊತ್ತಾಯ್ತಲ್ಲ. ನಮಗೆ ಇವ್ರ ಹತ್ರ ಅನ್ಮಾಡ ಮತ್ತೆ ಯಾರ ಹತ್ರ ಅನ್ಮಾಡಿರಲಿ ಸರ್, ಹೇಳ್ಬೇಕು. ಇದೇ ಭದ್ರತೆ ಏನು ಇರಲಿಲ್ವಾ ಅಂತ. ಎಂತ ಭದ್ರತೆ ಇದ್ದಾರೆ? ಇದು ಆಗ್ತದೆ. ಈಗ ಒಂದು 6 ಜನ ಬಂದು ಗಣ್ಣು ತೋರಿಸಿ ತೆಗೆಯುವಂಥದ್ದು. ಅಲ್ಲಿ ವಾಚ್ಮೆನ್ ಇದ್ದಾರೆ, ಇಲ್ಲಿ ಕ್ಯಾಮರಾ ಇದೆಯಾ, ಸೈರನ್ ಇದೆಯಾ, ಏನೂ ಆಗಲಿಲ್ಲಂತೆ ಅಲ್ವಾ? ನೀವು ಅವ್ರ ಹತ್ರ ಸ್ಟಾಪ್ ಹತ್ರ ಓಡಿ ಇನ್ಕ್ವೈರಿ ಮಾಡಿ ಸ್ವಲ್ಪ. ಈ ರೀತಿಯಾಗಿ ಎಲ್ಲ ಗ್ರಾಹಕರು ಹೇಳುವಂಥದ್ದು ಅರವಿಂದ್. ಯಾಕಂತ ಹೇಳಿದರೆ ಇಷ್ಟೊಂದು ಬ್ಯಾಂಕ್ ಅಂತ ಇದ್ದಾಗ ಇಲ್ಲಿ ಚಿನ್ನಾಭರಣ ಇರ್ಬೋದು ಅಥವಾ ಹಣ ಇರ್ಬೋದು, ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆಗಳಿಲ್ಲ ಅನ್ನುವಂಥದ್ದು ಗ್ರಾಹಕರ ಆರೋಪ. ಅದು ಸೆಕ್ಯೂರಿಟಿ ಗಾರ್ಡ್ ಆಗಿರಲಿ ಅಥವಾ ಇಲ್ಲಿರುವಂಥ ಸೈರನ್ ವ್ಯವಸ್ಥೆ ಆಗಿರಲಿ ಅಥವಾ CC ಕ್ಯಾಮ್ರಾ ಆಗಲಿ, ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಇರುವಂಥ CC ಕ್ಯಾಮ್ರಾ ಆ ಸಂದರ್ಭದಲ್ಲಿ ವರ್ಕಿಂಗಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು ಈಗ ಒಂದು DVR ಅನ್ನು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಅವರ ಚಲನವಲನಗಳು ಇರುವಂಥದ್ದು. ಹಾಗಾಗಿ ಇಲ್ಲಿನ ಜನರ ಮತ್ತು ಇಲ್ಲಿನ ಸ್ಥಳೀಯರ ಗ್ರಾಹಕರ ಆರೋಪ ಇರುವಂಥದ್ದು ಯಾವುದೇ ರೀತಿಯಾದಂಥ ಸೂಕ್ತ ಭದ್ರತೆಗಳಿರಲಿಲ್ಲ ಅನ್ನುವಂಥದ್ದು. ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂಥ ಸೂಕ್ತ ಭದ್ರತಾ ವ್ಯವಸ್ಥೆಗಳಿಲ್ಲ. ಇದೊಂದು ಬ್ಯಾಂಕ್ ರೀತಿಯಲ್ಲೇ ಕಾಣ್ತಾ ಇಲ್ಲ, ಒಂದು ಸಣ್ಣ ಪ್ರಮಾಣದ ಅಂಗಡಿ ಥರ ಇರುವಂಥದ್ದು. ಹಾಗಾಗಿ ಬ್ಯಾಂಕಿಗೆ ಬೇಕಾದಂಥ ಭದ್ರತೆಗಳನ್ನು ಮಾಡಿದರೆ, ಅದರಲ್ಲೂ ಗ್ರಾಹಕರ ಎಲ್ಲ ಚಿನ್ನಾಭರಣಗಳಿರುವಂಥದ್ದು, ಹಣ ಇರುವಂಥದ್ದು. ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೆಲಸ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಎಚ್ಚೆತ್ತುಕೊಂಡಿರಬೇಕು. ಈ ಹಿಂದೆನೂ ಇದೇ ಬ್ಯಾಂಕಿನ ಇನ್ನೊಂದು ಶಾಖೆಯಲ್ಲೂ ಸುಮಾರು 5 ವರ್ಷದ ಹಿಂದೆ ದರೋಡೆ ಆಗಿದೆ. ಆ ಸಂದರ್ಭದಲ್ಲೂ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಗ್ರಾಹಕರ ಆರೋಪ. ಇಲ್ಲಿ
ಪಕ್ಕದಲ್ಲೇ ಹೆಚ್ಚಿನ ಅಂಗಡಿ ಮುಂಗಟ್ಟುಗಳು ಇದ್ದರೂ ಎಲ್ಲವೂ ಆ ಸಂದರ್ಭದಲ್ಲಿ ಇದ್ದರೂ ಯಾರೂ ಅದನ್ನು ತಡೆಯುವಂಥ ಕೆಲಸ ಆಗಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಆರೋಪ. ಇಲ್ಲಿ ಅವರು ವಾಹನದಲ್ಲಿ ಬಂದು ಪರಾರಿಯಾಗುವ ಸಂದರ್ಭದಲ್ಲೂ ಅದೇ ಕಾರಲ್ಲಿ ವಾಪಸ್ ಹೋಗಿದ್ದಾರೆ ಇಲ್ಲಿಂದ. ಆದರೆ ಅವರನ್ನು ತಡೆಯುವಂಥ ಕೆಲಸ ಯಾರು ಮಾಡಿಲ್ಲ ಅನ್ನುವಂಥದ್ದು ಆರೋಪ ಒಂದು ಕಡೆ. ಈ ಜೊತೆಗೆ ಸಿಬ್ಬಂದಿಗಳು ಏನು ಅಲರ್ಟ್ ಆಗಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಭದ್ರತಾ ವ್ಯವಸ್ಥೆಗಳು ಇಲ್ಲಿ ಇರಲಿಲ್ಲ ಅನ್ನುವಂಥದ್ದು ಗ್ರಾಹಕರ ಆರೋಪ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು, ಉಳ್ಳಾಲ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕಿನ ಸಿಬ್ಬಂದಿಗಳ ಹತ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಪ್ರಮಾಣದ ಚಿನ್ನಾಭರಣ, ಹಣ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂಥ ಗ್ರಾಹಕರಲ್ಲೂ ಕೆಲವೊಂದು ಮಾಹಿತಿಗಳನ್ನು ಪಡೆದಿದ್ದಾರೆ. ಈಗಾಗಲೇ ಶ್ವಾನದಳ ಬೆರಳಚ್ಚು ತಜ್ಞರು ಬಂದಿದ್ದಾರೆ. ಈ ದರೋಡೆ ಮಾಡಿರುವಂಥ 5 ಜನ ಯಾರಿದ್ದಾರೆ ಅವರು ಮಂಗಳೂರು ಮಾರ್ಗವಾಗಿ ಪರಾರಿಯಾಗಿದ್ದಾರೆ. ಹಾಗಾಗಿ ಮಂಗಳೂರಲ್ಲೂ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ನಾಕಾಬಂದಿಗಳನ್ನು ಹಾಕಿ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅರವಿಂದ್.